ಮೌಢ್ಯ ಮುಕ್ತ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಹೋರಾಟವಿದೆಯೇ ಹೊರತು ಯಾರ ವಿರುದ್ಧವೂ ಅಲ್ಲ. ಜನರು, ಅದರಲ್ಲೂ ಮುಂದಿನ ಪೀಳಿಗೆ ವೈಜ್ಞಾನಿಕ ತಳಹದಿಯಲ್ಲಿ ಆಲೋಚಿಸಿ ವಿಷಯಗಳನ್ನು ಅರಿತುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕೆಂಬುದೇ ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಹಾಗೂ ಸಮ್ಮೇಳನದ ಸರ್ವಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರಿಂದು ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಲಿಂಗಸೂರು ಪಟ್ಟಣದ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡ ರಾಜ್ಯ ಮಟ್ಟದ 3ನೇ ವೈಜ್ಞಾನಿಕ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ನಂಬಿಕೆ, ಮೂಢನಂಬಿಕೆ ಎನ್ನುವುದು ನಾವೇ ಮಾಡಿಕೊಂಡಂತಹ ಆಚರಣೆಗಳಾಗಿವೆ. ಹುಲಿಕಲ್ ನಟರಾಜ್ ಅವರು ಕಳೆದ 40 ವರ್ಷಗಳಿಂದಲೂ ಅವಿರತವಾಗಿ ಸಮಾಜದಲ್ಲಿನ ಮೌಢ್ಯಗಳ ವಿರುದ್ಧ ಹೋರಾಡುತ್ತಿದ್ದಾರೆ. ಅದೇ ರೀತಿ ನಾನು ಕೂಡ ನನ್ನದೇ ರೀತಿಯಲ್ಲಿ ಮೌಢ್ಯದ ವಿರುದ್ಧ ಹೋರಾಟ ಮುಂದುವರಿಸಿದ್ದೆ. ಈಗ ನಟರಾಜರೊಂದಿಗೆ ಆ ಹೋರಾಟಕ್ಕೆ ಹೊಸ ಶಕ್ತಿ ಬಂದಂತಾಗಿದೆ ಎಂದ ಅವರು, ತಮ್ಮ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಪ್ರತಿ ವರ್ಷವೂ ಈ ವೈಜ್ಞಾನಿಕ ಸಮ್ಮೇಳನಕ್ಕೆ 25 ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ ಎಂದು ಘೋಷಿಸಿದರು. ಈ ರೀತಿಯ ಸಮ್ಮೇಳನಗಳು ಎಲ್ಲಾ ಜಿಲ್ಲೆಗಳಲ್ಲಿ ನಡೆದು ಎಲ್ಲೆಡೆ ಜನಜಾಗೃತಿ ಮೂಡಬೇಕಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಸೇರಿದಂತೆ ಹಲವು ದಾರ್ಶನಿಕರು ಕೂಡ ಮೌಢ್ಯ ಮುಕ್ತ ಸಮಾಜದ ವಿಚಾರಗಳನ್ನೇ ಜನರಿಗೆ ತಿಳಿಸಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಈ ವೈಜ್ಞಾನಿಕ ಸಮ್ಮೇಳನ ನಡೆಯುತ್ತಿದೆ. ಈ ರೀತಿಯ ವೈಜ್ಞಾನಿಕ ಹಬ್ಬದ ಪರಿಣಾಮ ಮುಂದಿನ ದಿನಗಳಲ್ಲಿ ಈ ಭಾಗಗಳಲ್ಲಿ ಕಾಣುವಂತಾಗಲಿ ಎಂದು ಹಾರೈಸಿದರು. ನಾವು ಒಳ್ಳೆಯದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನ ನಾವು ಮನಸ್ಸು ನೋಯಿಸಬೇಕು, ಕೆಟ್ಟದ್ದಲ್ಲ, ಒಳ್ಳೇದಾಗಬೇಕು, ಮೌಢ್ಯ ಮುಕ್ತ ಸಮಾಜ ಕಟ್ಟಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ ಹೊರತಾಗಿ ಯಾರು ವಿರೋಧವಾಗಿರುವಂಥ ಹೋರಾಟ ಆಗಿರ್ಬೋದು. ಅದಕ್ಕಾಗಿ ಈ ಸಮ್ಮೇಳನ ಪ್ರತಿ ವರ್ಷ ಎಲ್ಲ ಜಿಲ್ಲೆಯಲ್ಲಿ ಆಗಬೇಕು, ಎಲ್ಲ ಜಿಲ್ಲೆಯಲ್ಲಿ ಜಾಗೃತಿ ಆಗಬೇಕಂತ ಇವತ್ತು ಈ ಪರಿಷತ್ನಿಂದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಅನೇಕ ದಾರ್ಶನಿಕರು, ಹೋರಾಟಗಾರರು ಇದ್ರ ಬಗ್ಗೆನೇ ಹೇಳಿದ್ದಾರೆ. ಅದಾದ ಬೇರೆ ರೀತಿಯಿಂದ ಹೇಳಿರ್ಬೋದು. ವಚನ ಸಾಹಿತ್ಯ ಮುಖಾಂತರ 12ನೇ ಶತಮಾನದಲ್ಲಿ ಶರಣರು ಹೇಳಿರ್ಬೋದು, ಬುದ್ಧನ ಅನ್ವಯಗಳು ಹೇಳಿರ್ಬೋದು, ಬಸವಣ್ಣವರ, ಅಂಬೇಡ್ಕರ್ ಅವರ ಸಂವಿಧಾನ ಮೂಲಕ ಇದನ್ನೆಲ್ಲ ಹೇಳಿರುವಂಥ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಹಲವಾರು ಹಿಂದೂ ಕಾದಂಬರಿಗಳಿರ್ಬೋದು, ಸಂತರು ಇರ್ಬೋದು, ಇದನ್ನೇ ಬೇರೆ ರೀತಿಯಿಂದ ಹೇಳುವಂಥ ಪ್ರಯತ್ನವನ್ನ ನಾವು ನೋಡಿದ್ದೀವಿ. ಇವತ್ತು ಅದು ವಿಜ್ಞಾನ ಪರಿಷತ್ನಿಂದ ನಮಗೆಲ್ಲ ಹೇಳುವಂಥ ಪ್ರಯತ್ನ. ಈ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್, ಪರಿಷತ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್, ವಿಜ್ಞಾನಿ ಎ.ಎಸ್. ಕಿರಣ್ ಕುಮಾರ್, ಶಾಸಕ ಮಾನಪ್ಪ ಡಿ. ವಜ್ಜಲ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಮಾಜಿ ಶಾಸಕ ಡಿ.ಎಸ್. ಹುಲಿಗೇರಿ, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್, ಮಾಜಿ ಶಾಸಕಿ ಲಲಿತಾ ನಾಯಕ್, ಹೋರಾಟಗಾರ ಆರ್. ಮಾನ್ಸಯ್ಯ, ಎಡಿಸಿ ಡಾಕ್ಟರ್ ದುರ್ಗೇಶ್, ಎಸಿ ಅವಿನಾಶ್ ಸಿಂಧೆ, ತಹಶೀಲ್ದಾರ್ ಶಂಶಾಲಂ ಸೇರಿದಂತೆ ಅನೇಕ ಮುಖಂಡರುಗಳು, ಪರಿಷತ್ನ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಘಟಕರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ಚಿಂತಕರು, ಶಾಲಾ ಕಾಲೇಜುಗಳ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.